ಸರ್ಕಾರವನ್ನ ಬುಡಮೇಲು ಮಾಡಲಿಕ್ಕೆ ಡಾಕ್ಟರೇಟ್ ತಗೊಂಡಿರ್ತಕ್ಕಂಥ ತಡಿಪಾರ್ ಅಮಿತ್ ಶಾ ಹತ್ರ ಹೋಗಿ ಸರ್ಕಾರದಲ್ಲಿ ಲಾ ಅಂಡ್ ಆರ್ಡರ್ ಕಾನೂನು ಮತ್ತು ಸುವ್ಯವಸ್ಥೆ ಸರಿ ಇಲ್ಲ ಅಂತ ಹೇಳಿ ಏನಾದ್ರೂ ಮಾಡಲಿಕ್ಕೆ ಚರಂಡಿಯಲ್ಲಿ ಮೀನು ಹಿಡಿಯೋ ಪ್ರಯತ್ನ ಭಾರತೀಯ ಜನತಾ ಪಾರ್ಟಿಯವರು ಮಾಡ್ತಾ ಇದ್ದಾರೆ. ಹಿಂದುತ್ವ ಲ್ಯಾಬೊರೇಟರಿ ಆಗಿದ್ದಂತ ದಕ್ಷಿಣ ಕನ್ನಡವನ್ನ ಸಿದ್ದರಾಮಯ್ಯನವರ ಒಂದು ದಿಟ್ಟ ನಿರ್ಧಾರದ ಮೇಲೆ ಅಲ್ಲಿ ಶಾಂತಿ ನೆಲೆಸಿರತಕ್ಕಂಥದ್ದು ಅವರಿಗೆ ರೋಟಿ ಕಪಡ ಮಕಾನ್ ಏನಿದೆ ಅದು ಬಂದಾಗಿದೆ. ಪುನಃ ಸ್ಥಾಪನೆ ಮಾಡಲಿಕ್ಕೆ ಬೇರೆ ಜಿಲ್ಲೆಗಳಿಗೆ ಹೋಗಿ ಶಾಂತಿಯನ್ನ ಕದಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಸದಾ ಸಿದ್ದರಾಮಯ್ಯ ಅವರ ವಿರುದ್ಧ ಅಥವಾ ಅವರ ಆಡಳಿತ ವೈಖರಿಯನ್ನು ಖಂಡಿಸ್ತಿದ್ದಂತಹ ಮತ್ತು ಎಡವಿದಾಗ ಮೌಲ್ಯಮಾಪನ ಮಾಡ್ತಿದ್ದಂತಹ ಮತ್ತೊಬ್ಬ ಹಿಂದುಳಿದ ಸಮಾಜದ ಕಾಂಗ್ರೆಸ್ನ ಅತ್ಯಂತ ಹಿರಿಯ ನಾಯಕ BK ಹರಿಪ್ರಸಾದ್ ಅವರು ಸಿದ್ದರಾಮಯ್ಯ ಅವರ ಬಗ್ಗೆ ಮೆಚ್ಚುಗೆಯ ಮಾತುಗಳನ್ನು ಆಡಿದ್ದಾರೆ. ಅಷ್ಟೇ ಅಲ್ಲ, ಇತ್ತೀಚೆಗೆ ಸಿದ್ದರಾಮಯ್ಯ ಅವರ ಬೆನ್ನಿಗೆ ನಿಂತಿರುವಂತಹ BK ಹರಿಪ್ರಸಾದ್ ಅವರು ಒಂದು ಸ್ಪಷ್ಟವಾದಂತಹ ಸಂದೇಶ ಕೊಟ್ಟಿದ್ದಾರೆ. ಇತ್ತೀಚೆಗೆ BJP ನಿಯೋಗ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರನ್ನು ಭೇಟಿ ಮಾಡಿದ್ಯಾಕೆ ಅನ್ನುವಂತಹ ಸ್ಫೋಟಕ ವಿಚಾರವನ್ನು ಹೇಳುವ ಜೊತೆಯಲ್ಲಿ ಷಡ್ಯಂತ್ರದ ಅಸಲಿಯತ್ತನ್ನು ಬಟಾಬೈಲು ಮಾಡಿದ್ದಾರೆ. ನೋಡಿ, ಕರಾವಳಿ ಭಾಗದಲ್ಲಿ BJP ಪ್ರಯೋಗಶಾಲೆಯನ್ನು ತೆರೆದಿತ್ತು, ಕೋಮುವಾದದ ಪ್ರಯೋಗಶಾಲೆಯನ್ನು. ಅದನ್ನು ಸಿದ್ದರಾಮಯ್ಯ ಅವರ ಸರ್ಕಾರ ಅತ್ಯಂತ ಯಶಸ್ವಿಯಾಗಿ ಮುಚ್ಚಿದ ಮೇಲೆ ಈಗ BJP ಬೇರೆ ಜಿಲ್ಲೆಗಳಲ್ಲಿ ಪ್ರಯೋಗಶಾಲೆ ತೆಗಿಲಿಕ್ಕೆ ಹವಣಿಸ್ತಿದೆ. ಅದರ ಭಾಗವಾಗಿಯೇ ಮಂಡ್ಯ ಜಿಲ್ಲೆಯಲ್ಲಿ ಇಂತಹ ಪ್ರಕರಣಗಳು ನಡೀತಿವೆ. ಇದೊಂದು ಷಡ್ಯಂತ್ರ ಅನ್ನುವಂತಹ ಮಾತನ್ನು BK ಹರಿಪ್ರಸಾದ್ ಅವರು ಆರೋಪ ಮಾಡಿದ್ದಾರೆ. ಅಂಥದ್ದೊಂದು ವಿಚಾರವನ್ನು ಹೇಳಿದ್ದಾರೆ. ಅಷ್ಟೇ ಅಲ್ಲ, ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರಿಗೆ ಒಂದು ದೂರನ್ನು ಕೊಡೋ ಮೂಲಕ ರಾಜ್ಯ BJP ಘಟಕ ಅಥವಾ BJP JDS ಮೈತ್ರಿ ಕರ್ನಾಟಕದಲ್ಲಿ ಕಾನೂನು ಸುವ್ಯವಸ್ಥೆ ಹಾಳಾಗಿದೆ, ರಾಷ್ಟ್ರಪತಿ ಆಳ್ವಿಕೆ ತರ್ತಿರೋ ಏನು ಮಾಡ್ತಿರೋ ನೋಡಿ ಅನ್ನುವಂತಹ ಸಲಹೆ ಕೊಟ್ಟು ಬಂದಿರಬಹುದು. ಯಾಕಂದರೆ ಇಡೀ ಸರ್ಕಾರವನ್ನು, ಸಿದ್ದರಾಮಯ್ಯ ಅವರ ಸರ್ಕಾರವನ್ನು, ಒಬ್ಬ ಹಿಂದುಳಿದ ಸಮಾಜದ ನಾಯಕ ಆಳ್ತಿರುವಂತಹ ಸರ್ಕಾರವನ್ನು ಬುಡಮೇಲು ಮಾಡುವಂತಹ ಎಲ್ಲ ಪ್ರಯತ್ನಗಳನ್ನು ಎಲ್ಲೋ ಒಂದು ಕಡೆ BJP JDS ಮಾಡಿರಬಹುದು ಅನ್ನುವಂಥದ್ದು BK ಹರಿಪ್ರಸಾದ್ ಅವರ ವಾದ. ಹಾಗಿದ್ರೆ ಸಿದ್ದರಾಮಯ್ಯ ಅವರ ಸರ್ಕಾರವನ್ನು ಕೆಡವಿ ರಾಷ್ಟ್ರಪತಿ ಆಳ್ವಿಕೆಯನ್ನು ತರುವಂತಹ ಪ್ರಯತ್ನಗಳನ್ನು BJP ಮಾಡ್ತಿದೆ ಅನ್ನುವಂಥದ್ದನ್ನು BK ಹರಿಪ್ರಸಾದ್ ಹೇಳಿದ್ರು, ಅಥವಾ ಏನು ಒಂದಷ್ಟು ಜನ ಕಾಂಗ್ರೆಸ್ನಲ್ಲಿದ್ದಾರೆ, ಅವರು ಒಂದು ಹಂತಕ್ಕೆ BJP ಒಳಗೆ ಕಾಲೇ ಇಟ್ಬಿಟ್ಟಿದ್ದಾರೆ ಅನ್ನುವವರನ್ನು ನೆಚ್ಚಿಕೊಂಡು ಇಲ್ಲಿನ ಒಂದಷ್ಟು ಶಾಸಕರನ್ನು ಕರೆಸ್ಕೊಂಡು ಸಿದ್ದರಾಮಯ್ಯ ಅವರನ್ನು CM ಸ್ಥಾನದಿಂದ ಇಳಿಸಿ ಆ ಜಾಗಕ್ಕೆ ಬೇರೊಬ್ಬರನ್ನು ಪ್ರತಿಷ್ಠಾಪಿಸುವಂತಹ ಪ್ರಯತ್ನಗಳು ತೆರೆಮರೆಯಲ್ಲಿ ನಡೀತಿರಬಹುದು ಅನ್ನುವಂತಹ ಅನುಮಾನಕ್ಕೆ ಪೂರಕವಾಗಿ ಈಗ BK ಹರಿಪ್ರಸಾದ್ ಅವರ ಈ ಸಾಲುಗಳು, ಈ ಮಾತುಗಳು, ಒಬ್ಬ ಹಿಂದುಳಿದ ನಾಯಕನ ಜೊತೆಯಲ್ಲಿ ಮತ್ತೊಬ್ಬ ಹಿಂದುಳಿದ ನಾಯಕ ನಿಂತಿರುವಂಥದ್ದು ಇದೆಯಲ್ಲ, ಇದು ಬೇರೆಯದ್ದೇ ಮೆಸೇಜ್ ಕೊಡ್ತಿದೆ. ವಾಸ್ತವ ಇದ್ದಿರಬಹುದು ಅನ್ನುವಂಥದ್ದಕ್ಕೆ ಈ BK ಹರಿಪ್ರಸಾದ್ ಅವರ ಮಾತುಗಳು ಸಾಕ್ಷ್ಯವಾಗಿವೆ. ಕರಾವಳಿ ಭಾಗದಲ್ಲಿ ಅವರಿಗೆ ಏನೇನೂ ಸಾಧ್ಯವಾಗ್ತಿಲ್ಲ. ಈಗ ಆ್ಯಂಟಿ ಕಮ್ಯುನಲ್ ಫೋರ್ಸ್ ಕೂಡ ಬಂದಿದೆ. ಆ ಕಾರಣಕ್ಕೋಸ್ಕರನೇ ಕರಾವಳಿಯನ್ನು ಬಿಟ್ಟು ಹಳೆ ಮೈಸೂರು ಭಾಗದಲ್ಲಿ ಬ್ರಾಂಚ್ ಓಪನ್ ಮಾಡಲಿಕ್ಕೆ ಬಂದಿದ್ದಾರೆ. ಆ ಕಾರಣಕ್ಕೋಸ್ಕರ ಮದ್ದೂರಿನಲ್ಲಿ ಇಷ್ಟೆಲ್ಲ ಡೆವಲಪ್ಮೆಂಟ್ಸ್ ಆಗ್ತಿದೆ. ಯಾರು ಷಡ್ಯಂತ್ರ ಮಾಡಿದ್ದಾರೆ ಅಂದರೆ ಅದು BJP JDS ಅನ್ನುವಂತಹ ಗಂಭೀರ ಆರೋಪ ಮಾಡ್ತಿರುವಂಥದ್ದು BK ಹರಿಪ್ರಸಾದ್ ಅವರು. ಹಾಗಿದ್ರೆ ಸಿದ್ದರಾಮಯ್ಯ ಅವರ ಸರ್ಕಾರವನ್ನು ಕೆಡವುವಂತಹ ಪ್ರಯತ್ನವನ್ನು BJP ಅಮಿತ್ ಶಾ ಅವರು ಕೂಡ ಮಾಡ್ತಿರಬಹುದಾ? ಅದು ರಾಜ್ಯ ನಿಯೋಗ ಕೊಟ್ಟಂತಹ ದೂರಿನ ಲೆಕ್ಕಾಚಾರದಲ್ಲಿ ಸಾಧ್ಯ ಆಗುತ್ತಾ ಸಿದ್ದರಾಮಯ್ಯ ಅವರನ್ನು CM ಸ್ಥಾನದಿಂದ ಇಳಿಸೋದಕ್ಕೆ? ಕಮೆಂಟ್ ಮಾಡಿ.